ನಮಸ್ಕಾರ ಗೆಳತಿಯರೇ. ಈಗ ತಿರುಪತಿ ತಿಮ್ಮಪ್ಪನ ಹುಂಡಿ ಪೂಜೆ ಬಗ್ಗೆ ತಿಳಿಸುತ್ತಿದ್ದೇನೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಮನೆಯಲ್ಲೇ ಮುಡುಪು ಕಟ್ಟಬಹುದು ಅಥವಾ ಹುಂಡಿ ಪೂಜೆ ಅಥವಾ ಸರಳ ಶಾಸ್ತ್ರೋಕ್ತವಾಗಿ ವಿಧಾನ ತಿಳಿಸಿಕೊಡುತ್ತಿದ್ದೇನೆ. ನೀವು ಅಂದುಕೊಂಡ ಕೆಲಸದಲ್ಲಿ ಯಶಸ್ವಿ ಸಿಗಬೇಕಾದರೆ ಈ ತಿಮ್ಮಪ್ಪನಿಗೆ ಕಾಣಿಕೆ ಮುಡುಪು ಕಟ್ಟುತ್ತಾರೆ. ಒಂದು ಹಿತ್ತಾಳಿ ಅಥವಾ ತಾಮ್ರದ ಚರಿಗೆ ತಗೋಬೇಕು. ಅದರಲ್ಲಿ ಕೆಂಪು ವಸ್ತ್ರ ಕಟ್ಟಬೇಕು. ಅದರ ಮೇಲೆ ಅಥವಾ ₹1 ನಾಣ್ಯ ಕೈಲಾದಷ್ಟು ಅದರಲ್ಲಿ ಅಕ್ಕಿ ಹಾಕಬೇಕು. 3 ಮುಟ್ಟಿಗೆ ಅಕ್ಕಿ, ಕೈಲಾದಷ್ಟು ರೊಕ್ಕ, ಅರಿಶಿನ, ಕುಂಕುಮ, ಅಕ್ಷತೆ, ಕಲಸಕ್ಕರೆ ನೈವೇದ್ಯ ಮಾಡಬೇಕು. ಮೊದಲು ಸಂಕಲ್ಪ ಮಾಡಬೇಕು. ಇದು ಶನಿವಾರ ಮಾಡಬೇಕು. ಈ 4 ಶನಿವಾರ ಮಾಡಬೇಕು. ಈ ಪೂಜೆನ ಮೊದಲು ಸಂಕಲ್ಪ ಮಾಡಬೇಕು. ನೀವೇನು ಅಂದ್ಕೊಂಡಿರ್ತೀರೋ ಅದನ್ನು ಬೇಡಿಕೊಂಡು ಸಂಕಲ್ಪ ಮಾಡಬೇಕು ವೆಂಕಟೇಶ್ವರನಿಗೆ. ಆಮೇಲೆ ಶನಿವಾರದಿಂದ ಅದನ್ನು ಪೂಜೆ ಮಾಡೋಕ್ಕೆ ಒಂದು ಮಣೆ ಹಾಕಿ ಅದ್ರ ಮೇಲೆ ಇಡಬೇಕು. ಅದನ್ನು ಜಗ ಕದಲಿಸಬಾರ್ದು. 4 ವಾರನೂ ಅಲ್ಲೇ ಇಟ್ಟಲ್ಲೇ ಇಡಬೇಕು. ಮೊದಲು ಒಂದು ಹೊಸ ಹಳದಿ ಬಟ್ಟೆ ಸಿದ್ಧ ಮಾಡಬೇಕು. ಅದಕ್ಕೆ ಮೇಲೆ ಚರಿಗೆ ಮೇಲೆ ವೆಂಕಟೇಶ್ವರನ ನಾಮ ಬರಿತೀವಲ್ಲ ಆ ಥರ ಗಂಧದಿಂದ ಬರೆದು ಮತ್ತು ಕುಂಕುಮ ಹಚ್ಚಬೇಕು ನಡುವ. ಆಮೇಲೆ ಶ್ರೀ ವೆಂಕಟೇಶ್ವರ ನಾರಾಯಣ ಅಂತ ತಿರುಪತಿ ತಿಮ್ಮಪ್ಪನಿಗೆ ಬೇಡಿಕೊಂಡು 3 ಮುಟ್ಟಿಗೆ ಅಕ್ಕಿಯನ್ನು ಹಾಕಬೇಕು. ಹಾಕಿ ಅದರ ಮೇಲೆ ನಿಮ್ಗೆ ಎಷ್ಟು ಬೇಡ್ಕೊತೀವೋ ಅಷ್ಟು ರೊಕ್ಕ ಹಾಕಬೇಕು. ಹಾಕಿ ಆಮೇಲೆ ಬೇಡ್ಕೊಂಡು ನಮಗೆ ಈ ಕೆಲಸ ಆಗಬೇಕಂತ ಬೇಡ್ಕೊಂಡು ಆಮೇಲೆ ಅದನ್ನು ಹಾಗೆ ಪೂಜೆ ಮಾಡ್ತಾ ಹೋಗಬೇಕು ವಾರ. ಮತ್ತು ಮುಂದಿನ ಶನಿವಾರ ಬಂದಾಗ ಮತ್ತೆ ಅದೇ ರೀತಿ 3 ಮುಟ್ಟಿಗೆ ಅಕ್ಕಿ ಮತ್ತು ರೊಕ್ಕ ಹಾಕಬೇಕು. ಇದೇ ರೀತಿ 4 ವಾರ ಮಾಡಬೇಕು. ನಿಮಗೆ ಯಾವ ಮಂತ್ರ ಬರ್ತೋ ಅದನ್ನು ಹೇಳಬೇಕು. ಓಂ ಶ್ರೀ ವೆಂಕಟೇಶ್ವರಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ತಿರುಪತಿ ತಿಮ್ಮಪ್ಪನ ನಾಮವನ್ನು ಹೇಳಬೇಕು. ಆಮೇಲೆ ಅದನ್ನು ಅಕ್ಕಿ ಹಾಕಿ ಅದು ವೆಂಕಟೇಶ್ವರ ಫೋಟೋ ಮುಂದೆನೇ ಇಡಬೇಕು. ಒಂದು ಜಗ ಮಾಡಬೇಕು ದೇವ್ರ ಕೊಲೆಯಲ್ಲಿ. ಅದನ್ನು ಕದಲಿಸ್ಬಾರ್ದು 4 ವಾರ ಆಗೋ ಮಟ್ಟ. ಇದು ವೆಂಕಟೇಶ್ವರ ಐಶ್ವರ್ಯ ಮಹಾಮಂತ್ರ. ಇದು ಓಂ ನಮೋ ವೆಂಕಟೇಶ್ವರಾಯ ಕಾಮಿತಾರ್ಥ ಪ್ರದಾಯಿನಿ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದನ್ನು 108 ಸಲ ಹೇಳಬೇಕು. ಪ್ರತಿದಿನ 108 ಸಲ ಹೇಳೋದ್ರಿಂದ ನೀವು ಅಂದ್ಕೊಂಡ ಕೆಲಸ ಬೇಗ ಇಡುತ್ತದೆ. ಓಂ ನಮೋ ವೆಂಕಟಾಯ ನಮಃ ಅಂತ ಸಿರಿ ಸಂಪತ್ತನ್ನು ಕೂಡ ಅಂತ ಬೇಡ್ಕೋಬೇಕು. ನಿಮಗೇನು ಆಸೆ ಇರ್ತದೆ ಅದನ್ನು ಬೇಡಿಕೊಂಡು ಈ ಹುಂಡಿಯಲ್ಲಿ ಅಕ್ಕಿ ಮತ್ತು ರೊಕ್ಕವನ್ನು ಹಾಕ್ತಾ ಹೋಗಬೇಕು. ಆಮೇಲೆ ನಿಮ್ಮ ಆಸೆ ಈಡೇರಿದ ಮೇಲೆ ಈ ಅಕ್ಕಿಯನ್ನು ದೇವಸ್ಥಾನಕ್ಕೆ ಕೊಡಬೇಕು. ಅಥವಾ ತಿರುಪತಿಗೆ ಹೋದರೆ ತಿರುಪತಿಯಲ್ಲಿ ಅದನ್ನು ನಾಣ್ಯವನ್ನು ಹಾಕಿ ಬರಬೇಕು. ನಾಣ್ಯ ಹಾಗೆ ತೆಗೆದಿಟ್ಕೋಬೇಕು. ನೀವು ಯಾವಾಗ ತಿರುಪತಿಗೆ ಹೋಗುತ್ತೀರೋ ಆವಾಗ ತಿರುಪತಿಯಲ್ಲಿ ಹುಂಡಿಗೆ ಹಾಕಬೇಕು. ಇದು ತಿರುಪತಿ ತಿಮ್ಮಪ್ಪನ ಹುಂಡಿ ಅಥವಾ ಮುಡಿಪು ಕೊಟ್ಟೋ ವಿಧಾನ. ಇದು ಹುಂಡಿ ಪೂಜೆ ಅಥವಾ ಮುಡಿಪು ಕೊಟ್ಟೋ ವಿಧಾನ. ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ದೊರಕುತ್ತದೆ ಮತ್ತು ಅನ್ನಕ್ಕೇನು ಕೊರತೆ ಇರೋದಿಲ್ಲ. ನೀವು ಅಕ್ಕಿ ಇಟ್ಟಿದ್ರಲ್ಲ ಅದನ್ನು ದೇವಸ್ಥಾನಕ್ಕೆ ದಾನ ಕೊಡಬೇಕು. ಇದರಿಂದ ನೀವು ಅಕ್ಕಿ ದಾನ ಮಾಡಿದಾಗುತ್ತೆ. ನಿಮಗೆ ಅನ್ನದ ಕೊರತೆ ಇದರಲ್ಲೂ ಬರೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸುತ್ತೇನೆ ಗೆಳತಿಯರೇ. ನಮಸ್ಕಾರ ಗೆಳತಿಯರೇ. ನನ್ನ ವಿಡಿಯೋ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.